ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಕಾವ್ಯದನ್ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ವಿಷಯ ಅಂತಂದರೆ, ಇವಾಗ ನಾನು ಏನು ಅಪ್ಲೋಡ್ ಮಾಡ್ತಿದ್ದೀನಲ್ಲ ಈ ವಿಡಿಯೋ, ಇದು ಒಂದೂವರೆ ವರ್ಷದ ಹಿಂದೆಗಡೆ ನಾವು ಉಡುಪಿಯಲ್ಲಿ ಶೂಟ್ ಮಾಡಿದ್ದು. ಆ್ಯಕ್ಚುಲಾಗಿ ಆವಾಗಲೇ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ನಾನು ಶೂಟ್ ಮಾಡಿದಂಥ ಮೊದಲನೇ ವಿಡಿಯೋದು. ಆದರೆ ಆವಾಗ ನನಗೆ ಕ್ಯಾಮ್ರಾ ಆ್ಯಂಗಲ್ಸ್ ಎಲ್ಲ ಹೆಂಗೆ ಇಟ್ಕೊಳ್ಬೇಕು, ಹೆಂಗೆ ಮಾತಾಡಬೇಕು ಅನ್ನೋದು ಏನೂ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಆ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಒಂದು ಸ್ವಲ್ಪ ಮುಜುಗರ ಆಗಿ ನಾನು ಅಪ್ಲೋಡ್ ಮಾಡಿರಲಿಲ್ಲ. ಬಟ್ ಈಗ ರೀಸೆಂಟಾಗಿ ಡ್ರಾಫ್ಟ್ಸಲ್ಲಿ ನೋಡಬೇಕಾದ್ರೆ ವೀಡಿಯೋ ಸಿಕ್ತು. ಬಟ್ ಹೇಗಿದ್ರು ಶೂಟ್ ಮಾಡಿದ್ದೀನಲ್ಲ ಅದರಲ್ಲಿ, ಯಾಕಂದರೆ ತುಂಬ ಚೆನ್ನಾಗಿರೋ ವಿಷಯಗಳಿದೆ. ಏನಂತಂದರೆ ಅಲ್ಲಿ ಯಕ್ಷಗಾನ ಮಾಡೋದು, ಮತ್ತು ಮನೇಲಿ ಯಾವ ಥರ ಫಂಕ್ಷನ್ ಮಾಡಿದ್ರು, ನಾವೆಲ್ಲೆಲ್ಲಿ ಹೋಗಿದ್ವಿ, ಆ ಥರ ಎಲ್ಲ ಒಂದಷ್ಟು ವೀಡಿಯೋಸ್ ಇದೆ. ಸೊ ಏನಕ್ಕೆ ಸುಮ್ಮನೆ ವೇಸ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಅದನ್ನೆಲ್ಲ ಕೂತು ಎಡಿಟ್ ಮಾಡಿ, ಪರವಾಗಿಲ್ಲ ಹೇಗಿದ್ರು ವೀಡಿಯೋನ ಅಪ್ಲೋಡ್ ಮಾಡು, ಚೆನ್ನಾಗಿದೆಯಲ್ಲ ಯಾಕೆ ಮಿಸ್ ಮಾಡಬೇಕು ಅಂತ ಅಂದ್ಬಿಟ್ಟು ವೀಡಿಯೋನೆಲ್ಲ ಎಡಿಟ್ ಮಾಡಿಬಿಟ್ಟು ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ಸುಮಾರು ಮಿಸ್ಟೇಕ್ ಕಾಣುತ್ತೆ. ನಾನು ಆಗಲೇ ಹೇಳ್ದಂಗೆ ಯಾವ್ಯಾವ ಆ್ಯಂಗಲಲ್ಲಿ ಈ ಕ್ಯಾಮ್ರಾನ ಇಟ್ಕೊಳ್ಬೇಕು ಅಂತ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಆ ವಿಡಿಯೋದಲ್ಲಿ ಏನೇ ಮಿಸ್ಟೇಕ್ ಇದ್ದರೂ ದಯವಿಟ್ಟು ಏನೋ ಅಂದ್ಕೊಳ್ದಿದ್ರೆ ವಿಡಿಯೋನ ನೋಡಿ, ಯಾಕಂದರೆ ತುಂಬ ಚೆನ್ನಾಗಿದೆ ವಿಡಿಯೋ. ಒಂದೊಂದು ಒಳ್ಳೊಳ್ಳೆ ಫುಟೇಜ್ಗಳಿದ್ದಾವೆ. ಅದಕ್ಕೋಸ್ಕರನೇ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಈಗೇನು ಕಂಟಿನ್ಯೂ ಆಗುತ್ತೆ ವಿಡಿಯೋ ಅಲ್ಲ, ಅದರಲ್ಲೇ ನಿಮಗೆ ಗೊತ್ತಾಗುತ್ತೆ ಏನೇನು ಕಂಟೆಂಟ್ ಇದೆ ಅಂತ. ವಿಡಿಯೋನ ಎಂಜಾಯ್ ಮಾಡಿ. ಇವತ್ತು ನಾವು ಎಲ್ಲಿದ್ದೀವಿ ಅಂತ ಅಂದರೆ ಉಡುಪಿಯ ತೆಕ್ಕೆಟ್ಟೆ ಅನ್ನೋ ಜಾಗದಲ್ಲಿ. ಏನಕ್ಕೆ ತೆಕ್ಕೆಟ್ಟೆ ಜಾಗದಲ್ಲಿದ್ದೀವಿ, ಅದೇ ವಿಶೇಷತೆ. ಇವತ್ತು ತೆಕ್ಕೆಟ್ಟೆಯಲ್ಲಿ ನಮ್ಮ ಅತ್ತಿಗೆ ಮನೆಯಲ್ಲಿ ಯಕ್ಷಗಾನ ಯಾಕೆ ಮಾಡಿಸ್ತಿದ್ದಾರೆ ಅಂದರೆ, ಈಗ ನಮ್ಮೂರ ಕಡೆ ಎಲ್ಲ ಅಂತಂದರೆ ಬೆಂಗಳೂರಲ್ಲಿ ಅಥವಾ ಬೇರೆ ಊರು, ರಾಮನಗರ, ಕನಕಪುರ ಅಥವಾ ಯಾವುದೇ ಒಂದು ಊರು ಆ ಕಡೆಯಲ್ಲಿ ಹರಕೆ ಅಂತಂದರೆ ನಾವು ದೇವ್ರಿಗೆ ವಿಶೇಷವಾಗಿ ಪೂಜೆ ಮಾಡಿಸೋದು ಅಥವಾ ಕುರಿ ಕೋಳಿ ಆ ಥರ ಬಲಿ ಕೊಡೋದು, ಏನೋ ಒಂದು ಮುಖಾಂತರ ಹರಕೆನ ತೀರಿಸ್ತೀವಿ. ಆದರೆ ಇಲ್ಲಿ ವಿಶೇಷತೆ, ಹರಕೆಯನ್ನು ಯಕ್ಷಗಾನದ ಮೂಲಕ ತೀರಿಸ್ತಾರೆ. ಹೌದು, ಇವತ್ತು ಇಲ್ಲಿ ಮಹೇಶ್ವರಿ ದಶಾವತಾರ ಯಕ್ಷಗಾನನ ಮಾಡಿಸ್ತಾ ಇದ್ದಾರೆ. ಇವತ್ತು ನೈಟೆಲ್ಲ ಫುಲ್ ಬ್ಯುಸಿ ಆಗ್ತದೆ. ಅಂದರೆ ನೈಟೆಲ್ಲ ಎದ್ದಿರಬೇಕು ಏನು ವಿಶೇಷವಾದ ಯಕ್ಷಗಾನನ ನೋಡೋಕ್ಕೆ. ಯಾಕಂದರೆ ಇದಂತೂ ನಮಗೆ ಫಸ್ಟ್ ಎಕ್ಸ್ಪೀರಿಯನ್ಸ್, ನನ್ನ ಲೈಫಲ್ಲೇ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ನಾವು ಮಾಡಿರೋದು, ಅಂದರೆ ಮಾಡೋಕ್ಕೆ ಹೊರಟಿರೋದು ಯಕ್ಷಗಾನ ಮೂಲಕ. ಯಾಕಂದರೆ ಇದೊಂಥರ ಏನನ್ಬೋದು, ಓಕೆ ಹೊಸದಾಗಿ ನಾವೇನೋ ಒಂಥರ ನೋಡೋದಕ್ಕೆ ಬಂದಿದ್ದೀವಿ. ಯಾಕಂದರೆ ಇದೆಲ್ಲ ನಮಗೆ ಹೊಸ್ತು. ನಮ್ಮೂರಲ್ಲೆಲ್ಲ ಜಾತ್ರೆ ಅದು ಇದು ಎಲ್ಲ ನೋಡಿರ್ತೀವಿ, ಆದರೆ ಇವತ್ತು ಇಲ್ಲಿ ನಾವು ಯಕ್ಷಗಾನನ ನೋಡ್ತೀವಿ. ಇಲ್ಲೆಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕೂತಿದ್ದಾರೆ. ನಮ್ಮ ಅಣ್ಣ, ನನ್ನ ಹಸ್ಬೆಂಡ್ ಬ್ಲೂ ಕಲರ್ ಬನಿಯನ್ನಲ್ಲಿರೋದು, ಆ ಕಡೆ ಇರೋದು ನನ್ನ ತಮ್ಮ. ಇಲ್ಲಿ ಅದಕ್ಕೆ ನಮ್ಮ ಅಣ್ಣನ ಮದುವೆಯಾಗಿ 1.5 ತಿಂಗಳಾಗಿದೆ. ಅದಕ್ಕೋಸ್ಕರ ಫ್ಯಾಮಿಲಿ ಎಲ್ಲರೂ ಹಾಕ್ಕೊಂಡು ಉಡುಪಿಗೆ ಬಂದುಬಿಟ್ಟಿದ್ದಾರೆ ಈಗ. ಸೊ ಇಲ್ಲಿ ಇನ್ನೇನಿದ್ರು ನಾವು ಎಕ್ಸ್ಪ್ಲೋರ್ ಮಾಡೋದು ಒಂದೇ ಬಾಕಿ ಇರೋದು. ಇಲ್ಲಿ ಬಂದು ಇಲ್ಲೆಲ್ಲ ಅಡುಗೆ ಮಾಡಿಸ್ತಿದ್ದಾರೆ ಮಧ್ಯಾಹ್ನ ಊಟಕ್ಕೆ. ಯಾಕಂದರೆ ಜನರಿಗೆಲ್ಲ ಇನ್ವೈಟ್ ಮಾಡಿದ್ದಾರೆ. ತೋರಿಸ್ತಾನೆ ನೋಡಿ. ಚಪ್ಪಲಿ ಎಲ್ಲ ಹಾಕೊಂಡು ಹೋಗೋಗಿಲ್ಲ ಅನಿಸುತ್ತೆ, ಹಾಗಾಗಿ ಇದೆಲ್ಲ ಬಂದುಬಿಟ್ಟು ಊಟಕ್ಕೆ ಅರೇಂಜ್ಮೆಂಟ್ ಮಾಡಿರೋದು ಇವತ್ತು ಮಧ್ಯಾಹ್ನಕ್ಕೆ. ಹಿಂಗೆ ಹೋದರೆ ಇಲ್ಲಿ ನೋಡಿ ಬಾವಿ, ಇಲ್ಲೆಲ್ಲ ಒಂದು ಥರ ವಿಶೇಷ. ಯಾಕಂದರೆ ಪ್ರತಿಯೊಂದು ಮನೆಯಲ್ಲೂ ಬಾವಿ ಇದೆ. ಬಾವಿಲಿ ನೀರು ಕೂಡ ಇರುತ್ತೆ, ಯಾವ ಬಾವಿನೂ ಬತ್ತೋಗಿಲ್ಲ. ನೋಡಿ ಅಲ್ಲೊಂದು ಮನೆ ಕಾಣ್ತಾ ಇರ್ಬೋದು ನಿಮಗೆ, ಅಲ್ಲೂ ಕೂಡ ಬಾವಿ ಇದೆ. ಹಿಂಗೆ ಮುಂದಕ್ಕೆ ಹೋಗಿ ನಮ್ಮ ಅತ್ತಿಗೆಯವರ ಚಿಕ್ಕಮ್ಮನ ಮನೆ. ಇದು ಆಲ್ರೆಡಿ ಅರೇಂಜ್ಮೆಂಟ್ಸ್ ಎಲ್ಲ ಆಗಿಬಿಟ್ಟಿದೆ, ಪೂಜೆ ನಡೀತಾನೂ ಇದೆ ಆಲ್ರೆಡಿ. ಇವಾಗ ಹೋಮ ಮಾಡಿಸ್ತಾ ಇದ್ದಾರೆ. ನೆಕ್ಸ್ಟ್ ಬಂದು ಸತ್ಯನಾರಾಯಣ ಪೂಜೆ ಇರುತ್ತೆ. ಆಲ್ರೆಡಿ ಪೂಜೆಗೂ ಎಲ್ಲ ಸೆಟಪ್ ಆಗಿಬಿಟ್ಟಿದೆ. ಡೆಕೋರೇಷನ್ ನೋಡಿ ಏನು ಸೂಪರಾಗಿ ಮಾಡಿದ್ದಾರೆ. ಇದೆಲ್ಲ ಹುಡುಗರು ಸೇರ್ಕೊಂಡೇ ಮಾಡಿರೋದು, ಯಾರೂ ದೊಡ್ಡವ್ರು ಇದ್ರೆ ಇನ್ವಾಲ್ವ್ ಆಗಿಲ್ಲ. ಗೊತ್ತಲ್ಲ, ದೊಡ್ಡವ್ರು ಇನ್ವಾಲ್ವ್ ಆದರೆ ಒಬ್ಬೊಬ್ಬರು ಥರ ಮಾತಾಡಿಕೊಂಡು ಅದರಲ್ಲೇ ಅರ್ಧ ಇದಾಗ್ಬಿಡುತ್ತೆ. ಸೊ ಹುಡುಗರು ಬಿಟ್ಬಿಟ್ರೆ ಈ ಥರ ಸೂಪರಾಗಿ ಫಿನಿಶಿಂಗ್ಸ್ ಎಲ್ಲ ಬರೋದು. ಇಲ್ಲಿ ಪೂಜೆ ನಡೀತಾ ಇದೆ. ಕಾಣ್ತಾ ಇಲ್ಲ ಅನ್ಸುತ್ತೆ, ಸೊ ಕಿಟಕಿಯಿಂದ ನಾನು ತೋರಿಸ್ಬಿಡ್ತೀನಿ. ಸೊ ಈಗ ಮಧ್ಯಾಹ್ನದವರೆಗೂ ಪೂಜೆ ನಡೆಯುತ್ತೆ. ಪೂಜೆ ಆದ ಮೇಲೆ ನಿಮಗೆ ಯಕ್ಷಗಾನ ಆಟ
ಸಾಯಂಕಾಲಕ್ಕೆ ಶುರು ಆಗುತ್ತೆ. ಅಷ್ಟೊತ್ತಿಗೆ ಯಕ್ಷಗಾನದವ್ರದ್ದೆಲ್ಲ ಸೇರಿರ್ತಾರೆ. ನೋಡಿ ಆಲ್ರೆಡಿ ಸ್ಟೇಜೆಲ್ಲ ಸೆಟಪ್ ಆಗ್ತಾ ಇದೆ. ಇದಿನ್ನೂ ಕಂಪ್ಲೀಟ್ ಮಾಡಿಲ್ಲ, ಇದೆಲ್ಲ ಫುಲ್ ಇನ್ನೂ ಕಂಪ್ಲೀಟ್ ಆಗಬೇಕು. ಅಲ್ಲಿ ಆಲ್ರೆಡಿ ಅವರು ಬಸ್ಸಲ್ಲಿ ಕೂಡ ಬಂದ್ಬಿಟ್ಟಿದ್ದಾರೆ. ಯಕ್ಷಗಾನ ಪಾತ್ರ ಮಾಡೋರೆಲ್ಲ ಅವ್ರದ್ದು ಕೂಡ ಈ ಸಾಯಂಕಾಲಕ್ಕೆ ರೆಡಿ ಆಗೋದಕ್ಕೆ ಕಾಸ್ಟ್ಯೂಮ್ಸು ಮೇಕಪ್ಪು ಎಲ್ಲ ಬೇಕಲ್ಲ. ಸೊ ಆ ಟೆಂಟ್ ಕೆಳಗಡೆ ಅವ್ರ ಪೆಟ್ಟಿಗೆ ಎಲ್ಲ ಆಲ್ರೆಡಿ ಇಟ್ಕೊಂಡು ಬಿಟ್ಟಿದ್ದಾರೆ. ಇನ್ನೇನಿದ್ರು ಸಾಯಂಕಾಲ ಮೇಕಪ್ ಮಾಡ್ಕೊಳ್ಳೋದೆ, ಯಕ್ಷಗಾನ ಮಾಡ್ತಾ ಇರೋದೆ. ನೋಡಿ ಎಷ್ಟು ಪೆಟ್ಟಿಗೆ ಜೋಡಿಸಿದ್ದಾರೆ ಅಂದರೆ ಎಷ್ಟು ಜನ ಇನ್ನೂ ಬರ್ತಾರೆ ಅಂತ ಗೊತ್ತಿಲ್ಲ. ಇದನ್ನೆಲ್ಲ ಕಾದು ನೋಡಬೇಕು ಇನ್ನು ಸಾಯಂಕಾಲವರೆಗೂ ಏನೇನಾಗುತ್ತೆ ಅಂತ. ಇದು ಅವ್ರು ಬಂದಿರೋ ಬಸ್ಸು, ಅಮೃತೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿ, ಕೋಟಾ, ಉಡುಪಿ ಜಿಲ್ಲೆ. ಇದೆಲ್ಲ ಪೂರ್ತಿ ಸೆಟಪ್ ಆದಮೇಲೆ ಇನ್ನೊಂದು ಸತಿ ನಿಮಗೆಲ್ಲ ಇಲ್ಲೇನೇನಾಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಆ ಸೇವೆಯೆಲ್ಲ ಆ ಗಣಪತಿ ತೆಗೆದುಕೊಂಡು ಅಮ್ಮನವರು ತೆಗೆದುಕೊಂಡು ನಮ್ಮ ಕುಟುಂಬಕ್ಕೆ ಬಂದಂತೆ ಎಲ್ಲ ಕಷ್ಟಗಳನ್ನು ಪರಿಹರಿಸಿ ದುಡಿಯುವಂತಹ ದುಡಿಮೆಯ ಸಾರ್ಥಕತೆಯನ್ನು ಕಾಣುವ ಹಾಗೆ ನಮ್ಮೆಲ್ಲರಿಗೂ ಒಳಿತಾಗುವಂತೆ ಆ ಸತ್ಯನಾರಾಯಣ ಸ್ವಾಮಿ ಹಾಗೂ ಗಣಪತಿ ಹಾಗೂ ಅಮ್ಮನವರು ಎಲ್ಲರಿಗೂ ಪ್ರಾರ್ಥನೆ ಮಾಡಿಕೊಳ್ಳಿ. ಮಯ್ಯ ಕೃತೇನ ಪೂಜೇನ ಸುಪ್ರೀತೋ ಗಣನಾಯಕ ಮಹಾಗಣಪತಿ ಸತ್ಯನಾರಾಯಣ ಗೋವಿಂದಾನಿ ಗೋವಿಂದ. ನಮಸ್ಕಾರ ಮಾಡಿ ಕುರುವಂತು ಮಂಗಲಂ ಪೂಜೆ ಎಲ್ಲ ಮುಗೀತು. ಆಚೆ ಬಂದರೆ ಮಧ್ಯಾಹ್ನದ ಊಟಕ್ಕೂ ಎಲ್ಲ ಆಲ್ರೆಡಿ ರೆಡಿಯಾಗಿತ್ತು. ತುಂಬ ಜನ ಸೇರಿದ್ರು ಊಟಕ್ಕೂ. ಅಂದರೆ ಯಾರ್ಯಾರು ಕೇಳಿದ್ರು ಫಂಕ್ಷನಿಗೆ ಅವರೆಲ್ಲ ಊಟಕ್ಕೆ ಬಂದು ತುಂಬ ಚೆನ್ನಾಗಿ ಊಟ ಕೂಡ ಮುಗಿಸ್ಕೊಂಡು ಎಲ್ಲ ಹೊರಟರು. ಹಾಗೆ ಇನ್ನೇನು ಇವಾಗ ಯಕ್ಷಗಾನನೂ ಶುರುವಾಗುತ್ತೆ. ಆಲ್ರೆಡಿ ಸ್ಟೇಜೆಲ್ಲ ಹಾಕಿ ರೆಡಿ ಮಾಡಿದ್ದಾರೆ. ಆದರೆ ಸಾಯಂಕಾಲ ಯಕ್ಷಗಾನ ಇರೋದ್ರಿಂದ ಅವ್ರದ್ದು ತುಂಬ ಪ್ರಿಪ್ರೇಷನ್ಸ್ ಎಲ್ಲ ಇರುತ್ತಲ್ಲ, ಸೊ ಹಾಗಾಗಿ ಮಧ್ಯಾಹ್ನದಿಂದಲೇ ಶುರು ಮಾಡ್ಕೊಂಡಿದ್ರು. ಅಷ್ಟೊತ್ತಿಗೆ ಭಜನೆ ಮಾಡೋದಕ್ಕೆ ಅಂತ ಹುಡುಗರು ಕೂಡ ಬಂದರು. ತುಂಬ ಚೆನ್ನಾಗಿತ್ತು ಭಜನೆ ಅವ್ರು ಮಾಡಿದ್ದು. ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಸಾಯಂಕಾಲನೂ ಪೂಜೆ ಆಯಿತು. ಪೂಜೆ ಎಲ್ಲ ಮುಗಿಸಾದ್ಮೇಲೆ ಭಜನೆ ಎಲ್ಲ ಶುರುವಾಗಿತ್ತು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ತುಂಬ ಚೆನ್ನಾಗಿ ಭಜನೆ ಮಾಡಿದ್ರು. ಅಂದರೆ ಅಲ್ಲಿ ಹುಡುಗಿ ಎಲ್ಲ ಸೇರಿಕೊಂಡು ಎಲ್ರಿಗೂ ಮಧ್ಯಾಹ್ನ ನಾನು ವಿಡಿಯೋನ ಅರ್ಧದಲ್ಲೇ ಬಿಟ್ಟಿದ್ದೆ, ಯಾಕಂದರೆ ಯಕ್ಷಗಾನಕ್ಕೆ ಇನ್ನು ತಯಾರಿಗಳನ್ನ ನಡೆಸ್ಕೊತಾ ಇದ್ರು. ಸೊ ಹಾಗಾಗಿ ಇವಾಗ ನೋಡಿ ಸ್ಟೇಜೆಲ್ಲ ರೆಡಿ ಮಾಡಿದ್ದಾರೆ ಆಲ್ರೆಡಿ. ಇನ್ನೇನು ಯಕ್ಷಗಾನ ಬಂದು 9 ಗಂಟೆಗೆ ಶುರು ಆಗುತ್ತೆ ಕರೆಕ್ಟಾಗಿ. ಅಲ್ಲಿವರೆಗೂ ತಯಾರಿಗಳಿರುತ್ತಲ್ಲ, ಇನ್ನೂ ಅವರು ಮೇಕಪ್ ಮಾಡ್ಕೊಳ್ಬೇಕು, ಅವ್ರ ಉಡುಗೆ ತೊಡುಗೆಗಳನ್ನೆಲ್ಲ ತೊಟ್ಕೊಳ್ಬೇಕು, ಆಭರಣಗಳು ಹಾಕ್ಕೊಳ್ಬೇಕು. ಸೊ ಹಾಗಾಗಿ ಟೈಮ್ ಹಿಡಿಯುತ್ತೆ. ಅಲ್ಲಿವರೆಗೂ ನಾನು ನಿಮಗೆ ಈ ಸ್ಟೇಜ್ ಡೆಕೋರೇಷನ್ನು ಯಾವ ಥರ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ನೋಡಿ ಏನು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಮತ್ತು ಹಾಗೆ ಈ ಯಕ್ಷಗಾನದೊಂದು ಪಾತ್ರ ಬಂದ್ಬಿಟ್ಟು ಅಂದರೆ ಮಹೇಶ್ವರಿ ದಶಾವತಾರ ಅನ್ನೋ ಪಾತ್ರನ ಮಾಡ್ತಾಯಿದ್ದಾರೆ. ಸುಮಾರು ಜನ ಸೇರ್ಕೊಂಡಿದ್ದಾರೆ ಈ ಪಾತ್ರನ ನಡೆಸ್ಕೊಡೋದಕ್ಕೆ ಅಂತ. ಸೊ ಹಿಂಗೆ ಮುಂದಕ್ಕೆ ಹೋದರೆ ಇಲ್ಲಿ ನಿಮಗೆ ಗ್ರೀನ್ ರೂಮ್ ಸಿಗುತ್ತೆ. ಗ್ರೀನ್ ರೂಮ್ ಅಂದರೆ ಗೊತ್ತಲ್ಲ, ಅಂದರೆ ಮೇಕಪ್ ಮಾಡ್ಕೊಳ್ಳೋವಂಥ ಜಾಗ. ಇಲ್ಲಿ ಯಕ್ಷಗಾನ ಪಾತ್ರ ಮಾಡೋರೆಲ್ಲ ಬಂದು ಮೇಕಪ್ ಮಾಡ್ಕೊತಿರ್ತಾರೆ. ಅದನ್ನ ತೋರಿಸ್ತೀನಿ ಬನ್ನಿ. ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ, ಅವ್ರ ಸೆಟಪ್ಗಳೆಲ್ಲ ಹೇಗೆ ಅಂತ. ನೋಡಿ ಗಣೇಶನ್ನ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತ. ಇಲ್ಲಿ ಬಂದು ಎಲ್ಲ ಪೂಜೆ ಮಾಡಿ ಅದಾದ ನಂತರ ಶುರು ಆಗುತ್ತೆ. ಸೊ ಇಲ್ಲೆಲ್ಲ ಮತ್ತು ಇಲ್ಲಿ ಇನ್ನೊಂದು
ವಿಶೇಷತೆ ಏನಂದರೆ ಇಲ್ಲಿ ಒಂದು ದೇವಿ ಇದೆ, ದೇವಿ ಫೋಟೋ ಇಟ್ಟಿದ್ದಾರೆ, ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಇಲ್ಲಿ ಬಂದು ಯಾರ್ಯಾರು ಅರ್ಕೆ ತೀರಿಸ್ಬೋದು ಅವರು ದೇವಿಗೆ ಸೀರೆ ಕೊಡೋ ಮೂಲಕ ಅರ್ಕೆನ ತೀರಿಸ್ಕೊತಾರೆ. ಸೊ ಮನೇಲಿ ಯಾರ್ಯಾರು ಇದ್ದಾರೆ, ಫಂಕ್ಷನ್ಗೆ ಬಂದಿದ್ದಾರೆ, ಅವ್ರವ್ರ ಅರ್ಕೆ ಏನಿತ್ತು ಅವರೆಲ್ಲ ಸೀರೆ ತೊಗೊಂಡು ಬಂದು ಇಲ್ಲಿ ಅವ್ರು ಉಸ್ತುವಾರಿ ಇರ್ತಾರಲ್ಲ ಅವ್ರ ಕೈಲಿ ಹೆಸರು ಬರೆಸಿ ಅವ್ರವ್ರ ಅರ್ಕೆನ ತೀರಿಸ್ಕೊತಾರೆ, ಸೀರೆ ಕೊಡ್ತಾರೆ. ಇಲ್ಲಿ ಬಂದು ನೋಡಿ ಸುಮಾರು ಪೆಟ್ಟಿಗೆಗಳಿದೆ. ಈ ಪೆಟ್ಟಿಗೆ ಏನಂದರೆ ಎಲ್ಲೂ ಒಂದೇ ಸರಿ ರೆಡಿ ಆಗೋಕ್ಕಾಗಲ್ಲ, ಯಾರ್ಯಾರು ಬಂದಿರ್ತಾರೆ ಅವ್ರವ್ರಿಗೆ ಅಂತ ಒಂದು ಅವ್ರವ್ರದ್ದೇ ಆದಂಥ ಪೆಟ್ಟಿಗೆಗಳಿರುತ್ತೆ. ಆ ಪೆಟ್ಟಿಗೆಯಲ್ಲಿ ಅವ್ರ ಡ್ರೆಸ್ ಇರುತ್ತೆ, ಅವ್ರ ಮೇಕಪ್ ಐಟಮ್ಗಳಿರುತ್ತೆ. ಸೊ ಒಬ್ಬೊಬ್ಬರೇ ರೆಡಿ ಆಗುವಂಥದ್ದು ಇದು ನೋಡಿ. ಇವರು ಆಲ್ರೆಡಿ ಇಲ್ಲಿ ಮೇಕಪ್ ಮಾಡ್ಕೊತಿದ್ದಾರೆ, ಪಾತ್ರಕ್ಕೆ ರೆಡಿ ಆಗ್ತಿದ್ದಾರೆ. ಚೆನ್ನಾಗಿ ರೆಡಿ ಆಗ್ತಿದ್ದಾರಲ್ಲ. ಇಲ್ಲೊಬ್ರು ಇದಾರೆ ನೋಡಿ, ಯಾವುದೇ ಪಾತ್ರ ಆದರೂ ಅವ್ರು ರೆಡಿಯಾಗಿರ್ತಾರೋ ಇವ್ರು ಗೊತ್ತಿಲ್ಲ, ಇವರಂತೂ ಫಸ್ಟ್ ರೆಡಿ ಆಗಿಬಿಟ್ಟಿರ್ತಾರೆ. ನೀವೇನು ಆಂಜನೇಯ ಪಾತ್ರ ಯಕ್ಷಗಾನಕ್ಕೆ ಕಲಾವಿದರು ಯಾರ್ಯಾರು ಬಂದಿದ್ರು ಅವ್ರ ಕಾಸ್ಟ್ಯೂಮ್ಸ್ ಎಲ್ಲ ತೊಗೊಂಡು ಬಂದಿದ್ರಲ್ವ, ಮೇಕಪ್ಪು ಮತ್ತು ಕಾಸ್ಟ್ಯೂಮ್ಸ್ ಎಲ್ಲ ಅವರವರೇ ರೆಡಿ ಆಗ್ತಾಯಿದ್ರು. ಅದನ್ನ ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ. ಎಷ್ಟು ಚೆನ್ನಾಗಿ ಮೇಕಪ್ ಮಾಡ್ಕೊತಿದ್ರು ಅಂದರೆ ಅಷ್ಟೇ ಫಾಸ್ಟಾಗಿ ಮೇಕಪ್ ಮಾಡ್ಕೊತಿದ್ರು ಮತ್ತು ಅಷ್ಟೇ ಚೆನ್ನಾಗಿ ಕಾಣ್ತಾಯಿದ್ರು. ಅವ್ರ ಪಾತ್ರಕ್ಕೆ ಹೇಗೆ ಕಾಣಿಸ್ಬೇಕು ಆ ಥರನೇ ತುಂಬ ಚೆನ್ನಾಗಿ ಕಾಣ್ತಾಯಿದ್ರು. ಆಮೇಲೆ ಏನಂತಂದರೆ ನಾವು ನೋಡಿದ ಪ್ರಕಾರ ಅವ್ರವ್ರ ಮೇಕಪ್ನ ಅವ್ರವರೇ ಅಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಮಾಡ್ಕೊತಾಯಿದ್ರು. ಕೆಲವೊಂದು ಕಡೆ ಏನಾಗುತ್ತೆ ಅಂದರೆ ಮೇಕಪ್ ಮಾಡೋರೇ ಸಪ್ರೇಟಾಗಿರ್ತಾರೆ, ಅವ್ರ ಮೇಕಪ್ ಮಾಡಿದ್ರು ಕೂಡ ಅಷ್ಟು ಪರ್ಫೆಕ್ಟಾಗಿ ಬರ್ತಿತ್ತೋ ಏನೋ ಗೊತ್ತಿಲ್ಲ. ಬಟ್ ಇವರಂತೂ ಸಖತ್ತಾಗಿ ಮೇಕಪ್ ಮಾಡಿಕೊಂಡ್ರು. ಅಷ್ಟೊತ್ತಿಗೆ ಇಲ್ಲಿ ಯಕ್ಷಗಾನ ಕೂಡ ಶುರುವಾಯಿತು. ನೀನಪ್ಪ ಅಲ್ಲ, ನಾನು ನಿನ್ನ ಅಪ್ಪನಲ್ಲ. ಆ ಕಾರಣದಲ್ಲಿ ಅವನು ಸೂಚಿಸ್ತಾ ಇದ್ದಾರೆ. ಕಾರಣ ಈಗಾಗಲೇ ಆ ಕರಿಯ ಮೈಯ ಹೈಯಿಂದ ಮೋಸಕ್ಕೆ ಒಳಗಾದಂತಹ ದಾನವರನ್ನೆಲ್ಲ ಒಗ್ಗೂಡಿಸಿಕೊಂಡು ದಕ್ಷವಾದಂತಹ ಆಡಳಿತವನ್ನು ನಿರ್ಮಾಣ ಮಾಡಿದ್ದೇನೆ. ಆದ್ರೆ ಇಷ್ಟೆಲ್ಲ ಆಗುವುದಕ್ಕೆ ಕಾರಣ ಇವತ್ತು ನಾವು ಕುಂದಾಪುರದ ಉಪ್ಪಿನ ಕುದ್ರು ಅನ್ನೋ ಜಾಗದಲ್ಲಿ ಇದ್ದೀವಿ. ಇದು ಬಂದು ನಮ್ಮ ಅತ್ತಿಗೆಯವರ ಅಪ್ಪನ ಮನೆ, ಅಂದರೆ ಅಪ್ಪನೂರು. ಇಲ್ಲಿ ಮನೆಗಳ ಶೈಲಿನೇ ಬೇರೆ ಥರ ಇರುತ್ತೆ. ಬೇರೆ ಕಡೆ ಬೇರೆ ಬೇರೆ ಊರಲ್ಲಿ ಯಾವ್ಯಾವ ಥರ ಶೈಲಿಯಲ್ಲಿ ಮನೆ ಕಟ್ಟಿರ್ತಾರೆ.
ಆದರೆ ಇಲ್ಲೇ ಬೇರೆ ಥರ ಶೈಲಿಯಲ್ಲಿದೆ. ಅಲ್ಲಿ ಕಾಣ್ತಿದೆಯಲ್ಲ ಆ ಮನೆ ಬಂದು ಅತ್ತಿಗೆಯವರ ಅಪ್ಪನ ಮನೆ. ಸದ್ಯಕ್ಕೆ ಅಲ್ಲಿ ಯಾರೂ ಇಲ್ಲದ ಕಾರಣ ಮನೆ ಪಾಳು ಬಿದ್ದಿದೆ. ಜನ ಎಲ್ಲ ಈಗ ಬೆಂಗಳೂರು ಸೇರಿದ್ದಾರೆ. ಬೆಂಗಳೂರು ಸೇರಿದ್ರೆ ಗೊತ್ತಲ್ಲ ಮನೆಯನ್ನು ಪಾಳು ಬೀಳೋದೆ. ಸೊ ಈ ಮನೆ ನಾನು ಜಸ್ಟ್ ಎಂಟರ್ ಆದೆ, ನನಗೇನೋ ಒಂಥರ ಡಿಫ್ರೆಂಟಾಗಿ ಅನ್ನಿಸ್ತು. ಹಾಗಾಗಿ ಆಚೆ ಬಂದಿದ್ದೀನಿ ಹೋಮ್ ಟೂರ್ ಮಾಡೋಣ ಅಂತ. ಹೇಗಿದೆ, ಯಾವ ಶೈಲಿಯಲ್ಲಿ ಕಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ. ಈಗ ಉಪಚಾರ ಮಾಡ್ತಾ ಇದ್ದಾರೆ ಅತಿಥಿಗಳಿಗೆ ಜ್ಯೂಸ್ ಕೊಟ್ಟು. ಈ ಆಂಟಿ ಈ ಮನೆ ಓನರ್, ಆಂಟಿ ವಾಸ ಇರ್ತಾರೆ. ಎಲ್ಲ ಬಿಸಿಲಿಗೆ ಸುಸ್ತಾಗಿ ಜ್ಯೂಸ್ ಕೊಡ್ತಾ ಇದು ಡ್ಯೂಪ್ಲೆಕ್ಸ್ ಮನೆ. ಮೇಲೆ ಏನೇನಿದೆ ನೋಡೋಣ. ಮೇಲ್ಗಡೆ 2 ರೂಮ್ ಇದೆ. ಇಲ್ಲೇನಿದೆ, ಇದು ಜಸ್ಟ್ ಒಂದು ಸ್ಟೋರ್ ರೂಮ್ ಥರ. ನಮ್ಗೆ ಏನಾದರೂ ವಸ್ತು ಬೇಡದೇ ಇರೋದೆಲ್ಲ ತೊಗೊಂಡು ಬಂದು ಇಲ್ಲಿ ಡಂಪ್ ಮಾಡೋದು. ಇಲ್ಲೇನಿದೆ, ಇಲ್ಲೊಂದು ಬಾಗಿಲಿದೆ. ಸೊ ಇದು ಟೆರೆಸ್ ಅನ್ಸುತ್ತೆ, ನೋಡೋಣ. ಓಹ್, ಇಲ್ಲೊಂದು ರೂಮ್ ಇದೆ. ಇದು ಖಾಲಿ ರೂಮು. ಬಂದವರು ಯಾರಾದರೂ ಉಳ್ಕೊಬೋದು ಅನಿಸುತ್ತೆ, ಅಥವಾ ಇವ್ರದ್ದು ಏನಾದರೂ ಬೇರೆ ಏನಾದರೂ ಸ್ಟೋರೇಜ್ ಮಾಡೋಕ್ಕೆಲ್ಲ ಇದೆ ಅನಿಸುತ್ತೆ. ಈಗ ಬೇರೆ ಹಳ್ಳಿಗಳ ಕಡೆ ಎಲ್ಲ ಮನೆ ಮೇಲೆ ಹೇಗೆ ಅಟ್ಟ ಇರುತ್ತೆ, ಅಂದರೆ ಕಾಯಿಗಳು ತುಂಬ್ಕೊಂಡಿರ್ತಾರೆ, ಬೇರೆ ಏನೇನಾದರೂ ಬೇಡದೇ ಇರೋ ಸಾಮಾನುಗಳೆಲ್ಲ ಮೇಲ್ಗಡೆ ಡಂಪ್ ಮಾಡಿರ್ತಾರೆ. ಸೊ ಅದೇ ರೀತಿ, ಆದರೆ ಇದು ಓಪನ್ ಸ್ಪೇಸ್. ಎಷ್ಟು ಚೆನ್ನಾಗಿದೆ ಅಲ್ಲ ಜಾಗ, ಪೀಸ್ಫುಲ್ಲಾಗಿ. ಅಂದರೆ ಇಲ್ಲಿನ ಜಾಗ ಎಲ್ಲ ಬಂದು ಎಕ್ಸ್ಪ್ಲೋರ್ ಮಾಡ್ತೀನಿ ಅಂದರೆ 1 ದಿನ 2 ದಿನಕ್ಕೆಲ್ಲ ಆಗದೇ ಇರೋವಂಥ ಕೆಲಸ. ಉಳ್ಕೊಂಡ್ರೆ ಒಂದು 3-4 ದಿನ, ವಾರಗಟ್ಟಲೆ ಉಳ್ಕೊಂಡು ಎಲ್ಲ ಜಾಗಗಳನ್ನ ನೋಡಿ ಎಕ್ಸ್ಪ್ಲೋರ್ ಮಾಡ್ಬೋದು. ಇಲ್ಲಿನ ವಿಶೇಷತೆ ಏನು, ಹೇಗೆ ಜೀವನ ಶೈಲಿ. ಅಲ್ಲಿ ನೋಡಿ ಬಾವಿ, ಜೀವನ ಶೈಲಿ ಎಲ್ಲ ನೋಡ್ಕೊಬೋದು. ಅಂದರೆ ಇನ್ನೊಂದು ಏನಂದರೆ ಇಲ್ಲಿ ಮನೆ ಹಿಂದೆಗಡೆನೇ ನದಿಗಳು, ಬೀಚ್. ನಮಗೆಲ್ಲ ಹೊಸ್ದು, ನಮಗೆಲ್ಲ ಖುಷಿ ಅನಿಸುತ್ತೆ ನೋಡಿದ ತಕ್ಷಣ. ಆದರೆ ಇಲ್ಲಿರೋರಿಗೆ ಅದು ಒಂಥರ ಬೋರ್ ಆಗಿಬಿಟ್ಟಿರುತ್ತೆ. ಈಗ ನಮಗೆ ಹಿಂಗೆ ಬೆಂಗಳೂರು ಟ್ರಾಫಿಕ್ಕು, ಬೆಂಗಳೂರು ಜೀವನ ಎಲ್ಲ ಬೋರ್ ಆಗಿರುತ್ತೆ ನೋಡಿ ಆ ಥರ. ಇಲ್ಲಿ ನೋಡಿ ಮನೆ ಹಿಂದೆನೇ ಒಂದು ಬಾವಿ ಥರ ಮಾಡಿದ್ದಾರೆ. ಅದು ಬಾವಿ ಥರನೂ ಇದೆ, ಕಲ್ಯಾಣಿ ಥರನೂ ಅಂದ್ಕೊಳ್ಬೋದು. ನೆಮ್ಮದಿಯಾಗಿ ಜೀವನ ಮಾಡುವಂಥ ಜಾಗಗಳಿದೆಲ್ಲ. ಯಾವುದೇ ರೀತಿ ಪೊಲ್ಯೂಷನ್ ಇರೋದಿಲ್ಲ, ಗಾಡಿಗಳಿರಲ್ಲ, ಆಮೇಲೆ ಅನ್ವಾಂಟೆಡ್ ನಾಯ್ಸ್ ಇರೋಲ್ಲ, ನಾಯ್ಸ್ ಪೊಲ್ಯೂಷನ್ಗಳಿರಲ್ಲ. ಸೊ ನಮ್ಮದೇ ಜೀವನ. ಬೆಳಗ್ಗೆ ಎದ್ದೇಳೋದು, ಆಗಿದ್ದ ಕೆಲಸ ಮಾಡ್ಕೊಳ್ಳೋದು, ತಿನ್ಕೊಳ್ಳೋದು, ನೆಮ್ಮದಿಯಾಗಿರೋದು. ಸೊ ಇಲ್ಲಿಗೆ ಇನ್ನೇನು ಅಷ್ಟೇ ಮುಗೀತು. ಇನ್ನೇನು ಇಲ್ಲಿ ತೋರಿಸೋವಂಥದ್ದು ಏನೂ ಇಲ್ಲ ಅಂದ್ಕೊತೀನಿ. ಮನೇನ ಲಾಕ್ ಮಾಡಿಬಿಟ್ಟು ಕೆಳಗೆ ಇಳಿತಾ ಇರೋಣ. ಅಂದರೆ ಶೂಟಿಂಗ್ ಎಲ್ಲ ಮಾಡೋದಕ್ಕೆ ಒಳ್ಳೆ ಸ್ಪಾಟ್. ನೋಡಿ ಎಷ್ಟು ಪೀಸ್ಫುಲ್ ಆಗಿದೆ ಜಾಗ, ಎಷ್ಟು ಪ್ರಶಾಂತವಾಗಿದೆ. ಯಾರೊಬ್ರದ್ದು ಸೌಂಡ್ ಇಲ್ಲ, ಮಾತುಕತೆ ಇಲ್ಲ. ಅಂದರೆ ನೆಮ್ಮದಿ ಎಲ್ಲಿದೆ ಅಂದರೆ ಇಂಥ ಜಾಗದಲ್ಲಿ ಸಿಗುತ್ತೆ. ನಮಗೆಲ್ಲ ಡೈಲಿ ನೋಡಿ ಅಭ್ಯಾಸ ಆಗೋಗಿರುತ್ತೆ. ಈ ಕಡೆಗೆ ಬಂದರೆ ಆಹಾ ಎಂಥ ಮಜಾ. ಅದಕ್ಕೆ ಅವರ ರಿಲೇಟಿವ್ ಮನೆಗೆಲ್ಲ ಹೋಗಿ ಬಂದು ಮುಗಿಸ್ಕೊಂಡು ಆಚೆ ಬಂದ್ವಿ. ಅಲ್ಲಿಂದಲೇ ಅವ್ರ ಮನೆಯಿಂದ ಸ್ವಲ್ಪ ಹತ್ರ ಇದೆ ಆನೆಗುಡ್ಡ ದೇವಸ್ಥಾನ.
ಸೊ ಇಲ್ಲಿಗೆ ನಾವು ಹೊರಟ್ವಿ. ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಇದು ಫಸ್ಟ್ ಟೈಮ್ ನಾವು ದೇವಸ್ಥಾನಕ್ಕೆ ಹೋಗಿದ್ದು. ಸ್ಪೆಷಲಿ ಹೇಳ್ಬೇಕಂದ್ರೆ ಉಡುಪಿಗೆ ಹೋಗಿದ್ದೆ ಫಸ್ಟ್ ಟೈಮು. ಅಣ್ಣನ ಮದುವೆ ಆದಮೇಲೆ ಅದಕ್ಕೆ ಊರು ಉಡುಪಿ ಆಗಿರೋದ್ರಿಂದ ನಾವು ಅದೇ ರೀಸನ್ನಿಗೋಸ್ಕರ ಅಲ್ಲಿಗೆ ಅಂತ ಹೋದ್ವಿ. ಅಲ್ಲಿಗೆ ಹೋದ್ಮೇಲೆ ಇನ್ನೇನು ಯಾವುದು ದೇವಸ್ಥಾನ ಅಥವಾ ಜಾಗಗಳೇನು ನೋಡಿರಲಿಲ್ವಲ್ಲ. ಸೊ ಹಾಗಾಗಿ ನಮ್ಗೆ ಯಾವ್ದು ಆಗುತ್ತೆ, ಯಾವ ಜಾಗ ಹತ್ರ ಇದೆ ಆ ಜಾಗಕ್ಕೆಲ್ಲ ಹೋಗೋಣ ಅಂತ ಅಂದ್ಬಿಟ್ಟು ಫಸ್ಟ್ ಹೋಗಿದ್ದು ಆನೆಗುಡ್ಡ ದೇವಸ್ಥಾನಕ್ಕೆ. ಅಲ್ಲೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ಏನಂತಂದರೆ ಒಳಗಡೆ ವಿಡಿಯೋ ಏನು ರೆಕಾರ್ಡ್ ಮಾಡೋಕ್ಕಾಗದಿರೋದ್ರಿಂದ ನಾನೇನು ಅಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಅಲ್ಲಿಂದ ಬಂದು ಇನ್ನು ನೆಕ್ಸ್ಟು ಬಂದು ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿಗೂ ಕೂಡ ಹೋದ್ವಿ. ಇದೆಲ್ಲ ನಮಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗಿರೋದು. ಅಂದರೆ ಹೊಸ ಜಾಗನೆಲ್ಲ ಎಕ್ಸ್ಪ್ಲೋರ್ ಮಾಡೋದು, ದೇವಸ್ಥಾನಗಳಿಗೆಲ್ಲ ಹೋಗೋದು. ಹಾಗಾಗಿ ಒಂಥರ ಖುಷಿ ಅನ್ನಿಸ್ತು ಅಲ್ಲೆಲ್ಲ ಹೋಗಿ ಸುತ್ತಾಡಿದ್ದು. ದೇವಸ್ಥಾನಗಳನ್ನೆಲ್ಲ ನೋಡೋದೇ ಒಂದು ಖುಷಿ. ಅಂಥದ್ರಲ್ಲೂ ಹೊಸ ಜಾಗಗಳಿಗೆ ಹೋಗ್ತೀವಿ ಅಂದರೆ ಅದೊಂಥರ ಹೊಸದಾಗಿ ಎಕ್ಸೈಟ್ಮೆಂಟ್ ಅನಿಸುತ್ತೆ. ಇಲ್ಲಿಗೆ ನಾನು, ಹಸ್ಬೆಂಡು, ಅಣ್ಣ, ಅತ್ತಿಗೆ ಮತ್ತು ನನ್ನ ತಮ್ಮ 5 ಜನ ಹೋಗಿದ್ದಿದ್ದು. ಸ್ವಲ್ಪ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಟೈಮ್ ಇತ್ತಲ್ವ. ಸೊ ಹಾಗಾಗಿ ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡಬೇಕು, ಅಟ್ಲೀಸ್ಟ್ ಹೋಗಿ ಜಾಗಗಳನ್ನಾದ್ರೂ ನೋಡೋಣ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನನೂ ಮುಗೀತು, ಅಲ್ಲಿಂದ ಬಂದ್ವಿ. ಇನ್ನೇನು ಹೋಗೋ ದಾರಿಲೇ ಅತ್ತಿಗೆ ಅವರ ಮನೆ ದೇವ್ರು ಕೂಡ ಇದೆ. ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಇದು ವಿಡಿಯೋ ಮಾಡಿ ತುಂಬ ಟೈಮ್ ಆಗಿರೋದ್ರಿಂದ ನನಗೆ ಜಾಗ ಕೂಡ ಅದು ನೆನಪಾಗ್ತಾಯಿಲ್ಲ. ಅಲ್ಲಿ ಅಂಕಲ್ಗಳೆಲ್ಲ ಅಂದರೆ ಮೀನು ಹಿಡಿತಾಯಿದ್ರು. ಆವಾಗ ತಾನೇ ಬೋಟೆಲ್ಲ ರೆಡಿ ಮಾಡ್ಕೊತಾಯಿದ್ರು ಫಿಶಿಂಗ್ ಹೋಗೋದಕ್ಕೆ ಅಂತ. ಅದು ಕೂಡ ನಮಗೆ ಎಲ್ಲ ನೋಡಿದ್ದು ಒಂಥರ ಹೊಸ ಎಕ್ಸ್ಪೀರಿಯನ್ಸು. ಈ ಜಾಗದ ಪಕ್ಕದಲ್ಲೇ ಅಂದರೆ ಇಲ್ಲೇನು ನದಿ ಕಾಣಿಸ್ತಾ ಇದೆ, ಇದ್ರ ಪಕ್ಕದಲ್ಲೇ ದೇವಸ್ಥಾನ ಕೂಡ ಇರೋದು. ಅದು ಬಂದು ಅತ್ತಿಗೆ ಅವರ ಮನೆ ದೇವಸ್ಥಾನ. ಆ್ಯಕ್ಚುಲಾಗಿ ಹೋಗಿದ್ದು ಮಧ್ಯಾಹ್ನ ಆಗಿದ್ದರಿಂದ ನಾವು ದೇವಸ್ಥಾನದ ಒಳಗಡೆ ಹೋಗೋಕ್ಕಾಗಲಿಲ್ಲ. ಕಿಟಕಿಯಿಂದನೇ ದೇವ್ರ ದರ್ಶನ ಮಾಡಿಕೊಂಡು ಬಂದ್ವಿ. ಹಾಗೆ ನಾವು ಮರವಂತೆ ಬೀಚ್ ಕಡೆಗೆ ಹೊರಟ್ವಿ. ನಮಗೆಲ್ಲ ಏನು ನೆನಪು ಅಂತಂದರೆ ಸ್ಪೆಷಲಿ ನನಗೆ ಟಿ ವಿಲೆಲ್ಲ ನೋಡಿ ಏನಿದ್ರು ಟಾಪಿಂದ ಡ್ರೋನ್ ಶಾಟ್ ಹಾಕಿ ಮರವಂತೆ ಬೀಚನ್ನ ತೋರಿಸ್ತಾರಲ್ಲ, ಅದೇ ಒಂಥರ ಮೈಂಡಲ್ಲಿತ್ತು. ಸೊ ಈಗ ರೋಡ್ ಲೆವೆಲಲ್ಲಿ ನೋಡೋದ್ರಿಂದ ಬೀಚ್ ಅಂದರೆ ನನಗೆ ಅಷ್ಟು ಏನು ಗೊತ್ತಾಗಲಿಲ್ಲ ಮರವಂತೆ ಬೀಚ್ ಎಕ್ಸ್ಪೀರಿಯೆನ್ಸು. ಆದರೆ ಅಷ್ಟು ಕ್ರೌಡ್ ಇರಲಿಲ್ಲ, ತುಂಬ ಚೆನ್ನಾಗಿತ್ತು ಆಟ ಆಡೋದಕ್ಕೆಲ್ಲ. ಆದರೆ ನಾವು ಇನ್ನೂ ಬೇರೆ ಜಾಗಕ್ಕೆ ಹೋಗಬೇಕಾಗಿತ್ತಲ್ಲ ಅಂತ ಅಂದ್ಬಿಟ್ಟು ಬೀಚ್ಗೆಲ್ಲ ಏನು ಹೋಗಲಿಲ್ಲ, ಅಲ್ಲೇ ಸುತ್ತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಹೊರಟ್ವಿ. ಎಷ್ಟು ಕೊಡಿದೆ? ಹಾಂ, ಇನ್ನೊಂದು ಇದ್ರಿ ಇದು ಕುಡಿದ್ಬಿಟ್ಟು ನೋಡೋಣ. ಅದನ್ನ ಮಾಡಿ ಓಪನ್ ಮಾಡಿ ಇರಿ. ಓಪನ್ ಮಾಡ್ತೀರಾ? ಬೇಕಾ ಮಾಡ್ತೀನಿ, ಮಾಡು. ಅದು ಎರಡು ಬರುತ್ತೆ ಫ್ಲೇವರ್. ಅಲ್ಲಿ ಫ್ಲೇವರ್ ಸ್ವೀಟ್ ಫ್ಲೇವರ್ ಚೆನ್ನಾಗಿ. ಇಲ್ಲಿ ನೋಡ್ತಿದ್ರಲ್ಲ, ಇದೇ ಫೇಮಸ್ ಕುಂದಾಪುರದ ಮರವಂತೆ ಬೀಚ್. ಇದು ಬಂದು ಅರೇಬಿಯನ್ ಸೀ. ಈ ಬೀಚಿಂದ ಆಚೆಗೆ ಒಂದು ರೋಡ್ ಇದೆ. ರೋಡ್ ದಾಟಿ ಆ ಕಡೆಗೆ ಹೋದರೆ ಸೌಪರ್ಣಿಕಾ ನದಿ ಹರಿಯುತ್ತೆ. ಸೊ ಬೀಚ್ಗೂ ನದಿಗೂ ನಡುವೆ ಒಂದೇ ಬ್ರಿಡ್ಜ್ ಗ್ಯಾಪ್ ಇರೋದು. ಬ್ರಿಡ್ಜ್ ದಾಟಿ ಆ ಕಡೆ ಹೋದರೆ ನದಿ, ಬ್ರಿಡ್ಜ್ ದಾಟಿ ಈ ಕಡೆ ಬಂದರೆ ಅರೇಬಿಯನ್ ಸಿ. ಈ ಸಿ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ನಿಮ್ಗೆ ಅಷ್ಟೊಂದು ಮಜಾ ಅನಿಸಲ್ಲ. ಯಾಕಂದರೆ ಸುಮಾರು ವೀಡಿಯೋಗಳಲ್ಲಿ ಮತ್ತು ಟಿ ವಿಗಳಲ್ಲೆಲ್ಲ ನಿಮಗೆ ಡ್ರೋನ್ ಶಾಟ್ ಹಾಕಿ ಮೇಲಿಂದ ತೋರಿಸಿರ್ತಾರೆ. ಸೊ ಅದೊಂಥರ ಪೀಸಾಗಿ ಕಾಣುತ್ತೆ. ಸೊ ಇಲ್ಲಿ ಬಂದು ನಿಂತ್ಕೊಂಡು ನೋಡಿದ್ರೆ ನಿಮಗೆ ನಾರ್ಮಲ್ ಅಷ್ಟು ಗೊತ್ತಾಗೋದಿಲ್ಲ. ಇದೇನಿದ್ರು ನೀವೇ ಇಲ್ಲಿ ಲೈವಾಗಿ ಬರಬೇಕು, ಜಾಗನ ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಆ ಫೀಲ್ಸ್ ತೊಗೊಬೇಕು, ಆಗ ಸೂಪರಾಗಿರುತ್ತೆ ಜಾಗ. ನಮ್ಮ ಮುಂದಿನ ನಿಲ್ದಾಣ ಮುರುಡೇಶ್ವರ ದೇವಸ್ಥಾನಕ್ಕೆ ಅಂತ ಬಂದ್ವಿ. ಆದರೆ ನಾವು ಹೋಗಿದ್ದು ರಜೆ ಟೈಮ್ ಆಗಿರೋದ್ರಿಂದ ತುಂಬ ರಶ್ ಇತ್ತು ದೇವಸ್ಥಾನ. ಸೊ ನಮ್ಗೆ ಆಚೆಗಡೆಯಿಂದ ನೋಡಿನೇ ಭಯ ಆಗೋಯ್ತು, ಇಲ್ಲಿ ಒಳಗಡೆ ಹೋಗಿ ಮತ್ತೆ ಹೊರಗಡೆ ಬರೋದು ಯಾವಾಗ ಅಂತ. ಇನ್ನೊಂದು ಮೇನ್ ರೀಸನ್ ಏನಕ್ಕೆ ನಾವು ಹೋಗಿಲ್ಲ ಅಂತಂದರೆ ಆಲ್ರೆಡಿ ತುಂಬ ಸತಿ ಮುರುಡೇಶ್ವರಕ್ಕೆ ಹೋಗಿದ್ದೀವಿ. ಅದಕ್ಕೋಸ್ಕರ ಈ ಟೈಮ್ ಸ್ಕಿಪ್ ಮಾಡೋಣ ಅಂತ ಅಂದ್ಬಿಟ್ಟು ಬೀಚಲ್ಲಿ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬೀಚಿಗೆ ಬಂದ್ವಿ. ಬಟ್ ತುಂಬ ಕ್ರೌಡ್ ಇದ್ದಿದ್ದರಿಂದ ನಮಗೆ ಬೀಚ್ ಏನು ಅಷ್ಟೊಂದು ಕ್ಲೀನಾಗಿ ಕೂಡ ಅನ್ನಿಸ್ಲಿಲ್ಲ. ಯಾಕಂದರೆ ಮಳೆಲ್ಲ ಮುಂದೆಗಡೆಲ್ಲ ಫುಲ್ ಕಪ್ಪು ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಇದರಲ್ಲೆಲ್ಲ ಆಟ ಆಡಬಾರ್ದು ಅಂತ ನಾವೇ ಡಿಸೈಡ್ ಮಾಡಿಕೊಂಡು
ಹೇಗಿದ್ರು ಆಟ ಆಡ್ತಾ ಇಲ್ಲ, ಸೊ ಬೋಟ್ ರೈಡ್ ಆದರೂ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲ ಬೋಟ್ ರೈಡ್ ಹೋದ್ವಿ. ಬೋಟ್ ರೈಡ್ ಕೂಡ ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ನಮಗೆ. ನಂದು ಕೂಡ ಫಸ್ಟ್ ಬೋಟ್ ರೈಡ್ ಅಂತ ಹೇಳ್ಬೋದು. ಹಾಗಾಗಿ ಈ ಬೋಟ್ ರೈಡ್ನೇ ಎಂಜಾಯ್ ಮಾಡಿದ್ವಿ ಬೀಚಲ್ಲಿ ಆಟ ಆಡೋದು. ಬೇಡಪ್ಪ, ನಾನು ಹಿಂದೆ ಕೊಡ್ತೀನಿ. ಬೇಕಾದ್ರೆ ಹಾಕಬಹುದು. ಅಲ್ಲಿ ಹೋದ್ರೆ ಹತ್ರ ಸೈಕ್ ಆಗಿರುತ್ತೆ ಮಾತ್ರ. ಅಲ್ಲಿ ಕೆಳಗಡೆ ಲೈಫ್ ಜಾಕೆಟ್ ಅಂತ ಹೇಳ್ತಿ ಇಳಿಸ್ತಾರೆ. ಎಷ್ಟು 1 ಕಿಲೋಮೀಟರ್ ಬಂದಿದ್ದೀವಿ 1 ಕಿಲೋಮೀಟರ್. ಎಷ್ಟು ಕಿಲೋಮೀಟರ್ ಬಂದಿದೆ? ಎಷ್ಟು ಕಿಲೋಮೀಟರ್ ಬಂದಿರೋದು ಈಗ? ಹಾ, ಇದೆ ಬಂದಿದ್ದೀವಿ. ಉಡುಪಿಗೆ ಹೋಗಿದ್ದು ಎಕ್ಸ್ಪೀರಿಯನ್ಸೇ ನಮಗೊಂಥರ ಸಖತ್ತಾಗಿ ಅನ್ನಿಸ್ತಾ ಇತ್ತು. ಯಾಕಂತಂದರೆ ಹೊಸ್ದಾಗಿ ನೋಡ್ತಾ ಇರೋ ಜಾಗ, ನಾವು ಯಾವ ಜಾಗಕ್ಕೆ ಹೋದ್ರೂ ಬರೀ ನೀರು. ಸೊ ಹಾಗಾಗಿ ಆ ಉಡುಪಿ, ಮ್ಯಾಂಗ್ಳೂರು ಅದೊಂಥರ ಫೀಲ್ಸೇ ಬೇರೆ ಥರ ಚೆನ್ನಾಗಿರುತ್ತೆ. ಮತ್ತು ಅಲ್ಲಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಮಾಡಿರ್ತಾರೆ ಒಂದೊಂದು ನದಿನೂ ದಾಟೋದಕ್ಕೆ. ಸೊ ಹ್ಯಾಂಗಿಂಗ್ ಬ್ರಿಡ್ಜ್ ಎಕ್ಸ್ಪೀರಿಯನ್ಸ್ ಎಲ್ಲ ಹೊಸ್ದಾಗಿತ್ತು ನಮಗೆ. ಅದೆಲ್ಲ ಮುಗಿಸ್ಕೊಂಡು ಇನ್ನು ಕಯಾಕಿಂಗ್ ಮಾಡೋಣ ಅಂತ ಹೊರಟ್ವಿ. ಅದೊಂಥರ ಫನ್ ಎಕ್ಸ್ಪೀರಿಯನ್ಸು. ಯಾಕಂತಂದರೆ ನನಗೆ ಫಸ್ಟ್ ಆಫ್ ಆಲ್ ಸ್ವಿಮ್ ಮಾಡೋಕ್ಕೆ ಬರೋದಿಲ್ಲ. ಅಂಥದ್ರಲ್ಲಿ ನೀರು ಮೇಲೆ ತೆಪ್ಪ ಓಡಿಸ್ಕೊಂಡು ಅದೆಲ್ಲ ಮಾಡಬೇಕು ಅಂತಂದರೆ ಅದೊಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಅನ್ಬೋದು. ಸೊ ಅದು ಇರುತ್ತಲ್ಲ, ಒಂದು ಸತಿ ಕಲಿತ್ರೆ ಇನ್ನೊಂದು ಸತಿ ಭಯ ಹೋಗುತ್ತೆ ಅಂತ. ಸೊ ಆ ಥರ ಒಂದು ಎಕ್ಸ್ಪೀರಿಯನ್ಸು. ಇನ್ನು ಮನೆಗೆ ಹೊರಡುವಾಗ ಕುಂದಾಪುರದ ಫೇಮಸ್ ಶೆಟ್ಟೀಸ್ ಲಂಚ್ ಹೋಮ್ ಹೋಗಿ ಎಲ್ಲರೂ ಊಟ ಮಾಡಿದ್ವಿ. ಅಲ್ಲಿ ಕ್ರ್ಯಾಬ್ ಟ್ರೈ ಮಾಡಿದ್ನಲ್ಲ, ಅದೇ ಒಂಥರ ಖುಷಿ ನನಗೆ. ಯಾಕಂದರೆ ಕ್ರ್ಯಾಬ್ ಕೂಡ ನನಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸೇ. ಈ ವಿಡಿಯೋದಲ್ಲಿ ಅಂಥದ್ದು ತುಂಬ ವಿಷಯಗಳಿದ್ದಾವೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅನ್ನೋವಂಥದ್ದು. ಅದನ್ನೆಲ್ಲ ಟ್ರೈ ಮಾಡಿದೆ, ಒಂದು ಖುಷಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.